ಕೈವಾರ ತಾತಯ್ಯನವರ ಜಯಂತಿ ಇವತ್ತು. ತಮ್ಮ ಮೂಲಕ ರಾಜ್ಯದ ಎಲ್ಲ ಜನತೆಗೆ ಕೈವಾರ ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯ ಶುಭಾಶಯಗಳನ್ನ ಕೋರ್ತೇನೆ ಕಾಂಗ್ರೆಸ್ ಪಕ್ಷದ ಪರವಾಗಿ. ಸನ್ಮಾನ್ಯ ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿಗಳು, JDS ಘಟಕದ ರಾಷ್ಟ್ರೀಯ ಅಧ್ಯಕ್ಷರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೇಕೆದಾಟಿಗೆ ಸಂಬಂಧಪಟ್ಟಂತೆ. ನಮ್ಮ ಹಕ್ಕು ನಮ್ಮ ನೀರು ಮುಖಾಂತರ ಮೇಕೆದಾಟು ಯೋಜನೆಯ ಜಾರಿಗೋಸ್ಕರ ಸನ್ಮಾನ್ಯ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಕಾಂಗ್ರೆಸ್ ಪಕ್ಷ ಕೈಗೊಂಡಿತ್ತು. ಇವತ್ತು ಸಹ ಕುಡಿಯ ನೀರಿನ ಯೋಜನೆಗೋಸ್ಕರ ಅದಕ್ಕೆ ಅನುಮೋದನೆ ಬೇಕು ಅಂತ ಅಂದ್ಬಿಟ್ಟು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥದ್ದು ಎಲ್ಲ ನೋಡಿರ್ತಕ್ಕಂಥ ವಿಚಾರ. ಸನ್ಮಾನ್ಯ ದೇವೇಗೌಡರು ಒಂದು ಪ್ರಬುದ್ಧವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ. ಅಂದರೆ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷಾತೀತವಾಗಿ ನಮ್ಮದು ಹೋರಾಟ ಆಗಬೇಕು, ಆ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ಕೈ ಜೋಡಿಸಬೇಕು ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರ ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ, ಅವರಿಗೆ ಅಭಿನಂದನೆ ಹೇಳ್ತೇನೆ. ಇದೇ ರೀತಿಯಲ್ಲಿ ಅಥವಾ ಇದೇ ಪ್ರಮುಖ ವಿಚಾರವನ್ನು ತೆಗೆದುಕೊಂಡು ಭಾರತೀಯ ಜನತಾ ಪಕ್ಷನೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರವನ್ನು ಕೊಡಬೇಕು ಅಂತೇಳಿ, ಮತ್ತು ಏನು ಅಪ್ರಬುದ್ಧ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ 6 ವರ್ಷಕ್ಕಾಗಲಿ ಮತ್ತೊಬ್ಬರಾಗಲಿ ಮೇಕೆದಾಟಿಗೆ ಸಂಬಂಧಪಟ್ಟಂತೆ, ತಮ್ಮ ಹೇಳಿಕೆಗಳನ್ನ ದೇವೇಗೌಡರು ಸಲಹೆ ತಗೊಂಡು ಮಾರ್ಪಾಡು ಮಾಡ್ಕೋಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿಯನ್ನು ಮಾಡ್ತೇನೆ. ಮತ್ತು ಮೇಕೆದಾಟು ಯೋಜನೆಯನ್ನು ಜಾರಿಗೊಳಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಆ ಯೋಜನೆಯನ್ನು ಆದ್ಯತೆಯ ಮೇಲೆ ಜಾರಿಗೊಳಿಸುವಂಥದ್ದು ನಮ್ಮ ಪಕ್ಷದ ಉದ್ದೇಶ ಅನ್ನೋ ಮಾತನ್ನು ಹೇಳ್ತಾ, ಮತ್ತು ಹೃದಯ ಚಿಕಿತ್ಸೆಯ ಮುಖಾಂತರ ಬೆಂಗಳೂರಿಗೆ ವಾಪಸ್ ಬಂದಿರತಕ್ಕಂಥ ಕುಮಾರಸ್ವಾಮಿರವರಿಗೆ ಬೇಗ ಗುಣಮುಖರಾಗಲಿ ಅಂತ ಅಂದ್ಬಿಟ್ಟು ಶುಭ ಹಾರೈಸ್ತೇನೆ. ಅವರು ನಿನ್ನೆ 1-2-3 ಹೇಳಿಕೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡಿದ್ದಾರೆ, ಮತ್ತು ಮಂಡ್ಯಕ್ಕೆ ಅಭ್ಯರ್ಥಿ ಆಗ್ತೀವಿ ಅಂತ ಹೇಳಿದ್ದಾರೆ, ಮತ್ತು ಕೋಲಾರಕ್ಕೆ ನಮಗೆ ಸೀಟ್ ಕೊಟ್ಟಿದ್ದಾರೆ BJP ಅನ್ನೋ ಮಾತನ್ನು ಹೇಳಿದ್ದಾರೆ. ಹಿಂದೆ KRS ಒಂದು ಹೋರಾಟದ ಸಂದರ್ಭದಲ್ಲಿ ಸುಮಲತಾರವರಿಗೆ KRS ಅಡ್ಡ ಬಂದು ಮಲ್ಕೊಳ್ಳಿ ಅಂತ ಹೇಳಿದಂಥವ್ರು ಇವತ್ತು ಸುಮಲತಾ ನಮ್ಮ ಅಕ್ಕ ಅಂತ ಹೇಳಿದ್ದಾರೆ. ಸುಮಲತಾ ಅವರಿಗೆ ಪಾರ್ಲಿಮೆಂಟ್ ಟಿಕೆಟ್ ಕೊಡಬೇಡಿ, ಅವ್ರಿಗೆ ಯಾವುದಾದ್ರು MLC ಮಾಡಿ ಅಂತೇಳಿ BJPಗೆ ಸಲಹೆಯನ್ನೂ ಕೊಟ್ಟಿದ್ದಾರೆ. ಅದೆಲ್ಲ ಅವರ ಪಕ್ಷದ ಆಂತರಿಕ ವಿಚಾರ ಆದರೂ ಸಹ ರಾಜಕೀಯವಾಗಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಬೇಕಾಗುತ್ತೆ. 2019ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ JDS ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕರ್ನಾಟಕದಲ್ಲಿ 7 ಸ್ಥಾನವನ್ನು ಅವರು ಕೊಟ್ಟಿದ್ದು. ಅದರಲ್ಲಿ 6 ಕಡೆ ಅವರು ಸ್ಪರ್ಧೆ ಮಾಡಿದ್ರು, 1 ಕಡೆ ಗೆದ್ದರು, ಅದು ಬೇರೆ ವಿಚಾರ. ಇವತ್ತು JDSಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಅವ್ರು ಯಾವಾಗಲೂ ಒಂದು ಹೇಳಿಕೆಯನ್ನು ಕೊಡೋರು. ಸನ್ಮಾನ್ಯ ದೇವೇಗೌಡರು ಸಹಿತವಾಗಿ, ಕುಮಾರಸ್ವಾಮಿ ಅವರ ಸಹಿತವಾಗಿ ಅವ್ರು ಹೇಳ್ತಾ ಇದ್ದಂಥ ಹೇಳಿಕೆ, ಯಾವುದೇ ಪಕ್ಷಗಳು ನಮ್ಮನೆ ಬಾಗಿಲ ಹತ್ರ ಬರಬೇಕು, ನಾವು ಯಾರ ಮನೆ ಬಾಗಿಲ ಹತ್ರನೂ ಹೋಗೋದಿಲ್ಲ, ಇದು ಅವರ ಒಂದು ಘೋಷವಾಕ್ಯ. ಇವತ್ತು ಪರಿಸ್ಥಿತಿ ದಿನ ಬೆಳಗಾದ್ರೆ ಯಡಿಯೂರಪ್ಪನವರ ಮನೆ ಬಾಗಿಲು ತಟ್ಟ ಅಂಥದ್ದು, ಯಡಿಯೂರಪ್ಪನವರ ಮನೆ ಕಾಯುವಂಥ ಪರಿಸ್ಥಿತಿ JDSಗೆ ನಿರ್ಮಾಣ ಆಗಿದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆರವರು ಹಿಂದೆ ಲೋಕಶಕ್ತಿ ಅಂತೇಳಿ ಒಂದು ಪಾರ್ಟಿ ಮಾಡಿಕೊಂಡು BJP ಜೊತೆ ಹೊಂದಾಣಿಕೆ ಮಾಡಿಕೊಂಡು ಪಾರ್ಲಿಮೆಂಟಲ್ಲಿ 3 ಸ್ಥಾನವನ್ನು ಗೆದ್ದರು. ಆ ಗೆದ್ದ ಮೇಲೆ ಇವತ್ತು ಕರ್ನಾಟಕದಲ್ಲಿ ಭಾಳಷ್ಟು ಜನಕ್ಕೆ ಕರ್ನಾಟಕದಲ್ಲಿ ಲೋಕಶಕ್ತಿ ಅಂತ ಒಂದು ಪಾರ್ಟಿ ಇತ್ತು ಅಂತಲೇ ಗೊತ್ತಿಲ್ಲ, ಮರ್ತೋಗಿದ್ದಾರೆ. ಇದೇ ಪರಿಸ್ಥಿತಿ ಬರುವಂಥ ದಿನಗಳಲ್ಲಿ JDSಗೆ ಖಂಡಿತ ಬರುತ್ತೆ. JDS ಕರ್ನಾಟಕದ ರಾಜಕಾರಣದಲ್ಲಿ ಕಣ್ಮರೆ ಆಗುತ್ತೆ. ಆಯಾ ಸಂದರ್ಭಕ್ಕೆ ಅವಕಾಶವಾದಕ್ಕೆ ತಕ್ಕಂತೆ ಇವರು ಚುನಾವಣೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು 3 ಸ್ಥಾನಕ್ಕೆ ಏನು ಕಾಂಗ್ರೆಸ್ ಹತ್ರ 7 ಪಾರ್ಲಿಮೆಂಟ್ ಸೀಟ್ ತಗೊಂಡವರು ಕೇವಲ 3 ಸೀಟ್ ತಗೊಳ್ಳೋದಕ್ಕೆ ಎಷ್ಟು ನಾಟಕ, ಎಷ್ಟು ಅಂಗಲಾಚಿದ್ದು, ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ. ಇವತ್ತು ಕುಮಾರಸ್ವಾಮಿರವರು ಭಾಳ ಇನ್ನೊಂದು ಆಶ್ಚರ್ಯ ಸಂಗತಿ ಅಂತ ಹೇಳಿದ್ರೆ, ಅವ್ರಿಗೆ ಪಾಪ ಮೂಗಿಗೆ ತುಪ್ಪ ಹಚ್ಚಿ ನೀನೇ ಕ್ಯಾಂಡಿಡೇಟ್ ಹೋಗು ಅಂತೆಲ್ಲ ಓಡಿಸ್ಬಿಟ್ಟು ಇವತ್ತು ಇಲ್ಲ ಕಾರ್ಯಕರ್ತರು ನಮ್ಗೆ ಒತ್ತಾಯ ಆಗ್ತಾ ಇದ್ದಾರೆ, ನಾನೇ ನಿಂತ್ಕೋತೀನಿ ಅಂದರೆ ಅವ್ರ ಕುಟುಂಬದವ್ರು ಬಿಟ್ಟು ಬೇರೆಯವ್ರು ಬರ್ಕೊಡ್ದು ಅನ್ನೋದು ಭಾಳ ಸ್ಪಷ್ಟ. ಈ ಮಾತನ್ನು ಏಕೆ ಹೇಳ್ತೀನಿ ಅಂದರೆ, 2013ರ ಪಾರ್ಲಿಮೆಂಟ್ ಉಪಚುನಾವಣೆಯಲ್ಲಿ ಇದೇ ಕುಮಾರಸ್ವಾಮಿರವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟರು. ಸನ್ಮಾನ್ಯ ಚಲುವರಾಯಸ್ವಾಮಿರವರು ಮಂಡ್ಯ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆವತ್ತು ಅಲ್ಲಿ ಪುಟ್ಟರಾಜನ್ನ ಕ್ಯಾಂಡಿಡೇಟ್ ಮಾಡಿದ್ರು, ಇಲ್ಲಿ ಅನಿತಾ ಕುಮಾರಸ್ವಾಮಿನ ಕ್ಯಾಂಡಿಡೇಟ್ ಮಾಡಿದ್ರು. ಇವತ್ತೇ ಏನು ಸೋಕಾಲ್ಡ್ R ಅಶೋಕ್ ಇದ್ದಾರೆ, ಸ್ವಯಂ ಘೋಷಿತನೋ ಅವತ್ತು ಅಧಿಕೃತನೋ ವಿರೋಧ ಪಕ್ಷದ ನಾಯಕನೋ ನನಗೆ ಗೊತ್ತಿಲ್ಲ. ಇವರು ಸನ್ಮಾನ್ಯ ದೇವೇಗೌಡರ ಮನೆಗೆ ಹೋಗಿ ಬೆಂಬಲವನ್ನು BJPಯಿಂದ ಘೋಷಣೆ ಮಾಡಿ 2 ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ BJP ಕ್ಯಾಂಡಿಡೇಟ್ ಹಾಕಲಿಲ್ಲ. 2 ಕಡೆ JDS BJP ಬೆಂಬಲಿತ ಅಭ್ಯರ್ಥಿಗಳನ್ನೇ ಕಣಕ್ಕೆ ಕೊಟ್ಟರು, ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ. ಆವತ್ತಿನ ಚುನಾವಣಾ ಫಲಿತಾಂಶ ಏನಾಯಿತು,
ಕಾಂಗ್ರೆಸ್ ಅಭ್ಯರ್ಥಿಗಳು ಯಾವ ರೀತಿ ಗೆದ್ರು ಅಂತೇಳಿ ರಾಜ್ಯ ನೋಡಿದೆ. ಇದೇ ಫಲಿತಾಂಶ ಬರುವಂಥ ಚುನಾವಣೆಯಲ್ಲೂ ರಿಪೀಟ್ ಆಗುತ್ತೆ. JDS ಯಾವುದೇ ಕ್ಷೇತ್ರದಲ್ಲಿ ಗೆಲ್ಲೋದಿಲ್ಲ. ಇವತ್ತು BJP ಚಿತ್ರದುರ್ಗ ಒಂದು ಹೊರತುಪಡಿಸಿ 3 ಕ್ಷೇತ್ರ JDS ಕೊಟ್ಟಿದ್ದಾರೆ. ಉಳಿದಂಥ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಪ್ರದೀಪ್ ಈಶ್ವರ್ ಅವರು ಸುದೀರ್ಘವಾಗಿ ಯಾವ್ಯಾವ ಅಭ್ಯರ್ಥಿಗಳು ಯಾವ ರೀತಿ ಇದೆ ಇನ್ಕ್ಲೂಡಿಂಗ್ ಚಿಕ್ಕಬಳ್ಳಾಪುರ ಅಂತ ಹೇಳಿದ್ದಾರೆ. ಪ್ರದೀಪ್ ಈಶ್ವರ್ ಅವರ ಮಾತುಗಳಲ್ಲಿ ಬಹಳ ಸ್ಪಷ್ಟ ಇದೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಮೊದಲ ಗೆಲುವು ಚಿಕ್ಕಬಳ್ಳಾಪುರದಿಂದ ಪ್ರಾರಂಭ ಆಗುತ್ತೆ. ಕಾಂಗ್ರೆಸ್ ಗೆಲುವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಪ್ರಾರಂಭ ಆಗುತ್ತೆ. ಕನಿಷ್ಠ, ನಾನು ಹೇಳ್ತಾ ಇರೋದು ಗರಿಷ್ಠ ಅಲ್ಲ, ಕನಿಷ್ಠ 20 ಕ್ಷೇತ್ರದ ಗೆಲುವು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದಕ್ಕುತ್ತೆ. ಅದೇ ಸಂದರ್ಭದಲ್ಲಿ JDSನವರು ಈ ರೀತಿ ಆತ್ಮವಂಚನೆ ಮಾಡಿಕೊಳ್ಳದಲ್ಲೇ ಜನರಿಗೆ ನೇರವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ಅವಕಾಶವಾದ ರಾಜಕಾರಣಕ್ಕೆ ಬರುವಂಥ ಚುನಾವಣೆಯಲ್ಲಿ ಜನ ಸರಿಯಾಗಿ ಇವರಿಗೆ ಬುದ್ಧಿಯನ್ನು ಕಲಿಸ್ತಾರೆ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ರಾಮಚಂದ್ರಪ್ಪ ಮಾತಾಡ್ತೀರಾ?